ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬಂದುಬಿಟ್ಟು ಸಂಡೇ ದಿನ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಸಂಡೇ ವ್ಲಾಗು. ಡೈಲಿ ಬ್ರೇಕ್ಫಾಸ್ಟ್ ಮ್ಯಾಗಿ ಸಣ್ಣಗೆ ಹಾಕ್ಬಿಟ್ಟು ಹಾಕ್ತೀವಿ. ನಾರ್ಮಲಿ ಯಾವಾಗಲೂ ಮಾಡಿದಾಗ ಟೊಮೆಟೊ ಕಿಲೋ ಹಾಕೋದು ಈ ಥರ ಮಾಡಿದ್ರೆ ಇಷ್ಟಪಡ್ತೀನಿ. ಹಾಗಾಗಿ ಈ ಥರ ಮಾಡ್ತೀನಿ. ಹಾಗೆ ಅವನು ಕೂಡ ಅಲ್ಲೇ ಸ್ಲಾಬ್ ಮೇಲೇ ಕೂತ್ಕೊಂಡು ನೋಡ್ತಿದ್ದೆ. ಭಾಳಷ್ಟು ಕೂಡ ನೋಡಬೇಕು ಏನು ಮಾಡ್ತಾರೆ ಅಂತ ಆ ಥರ. ಹಾಗಾಗಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಬಟ್ ಹಾಗೆ ಇತ್ತು. ಹಾಗಾಗಿ ಬೇಗ ಯಾವುದಾಗುತ್ತೆ ಒಂದೂವರೆಯಿಂದ 2 ಗಂಟೆ ಆಗಿಬಿಡುತ್ತೆ. ಆ ಡಿಸ್ಟೆನ್ಸನ್ನು ಕನಕನಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ. ಪೂರ್ತಿ ವೀಡಿಯೋನ ನೋಡಿ ಯಾವುದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬರ್ತಾಯಿತ್ತು. ಹಾಗೆ ಚೆನ್ನಾಗಿಷ್ಟು ಕುಕಿಂಗ್ ಸ್ಕೂಲ್ ಕೂಡ ಸ್ಪೆಕ್ಟ್ ತಗೊಂಡಿದ್ದೀನಿ. ಇದರ ಆಫರ್ ಪ್ರೈಸಲ್ಲಿ ಯಾರಾದರೂ ಕಾಯ್ತಾ ಇದ್ದರೆ ಹೀಗಾಗಿ ಮೆನ್ಸ್ ಕಟ್ಟಲ್ಲಿ ಆಫರ್ ಇರುತ್ತೆ. ಮತ್ತು ಅದನ್ನು ಬಿಟ್ಟರೆ ಪುಸ್ತಕ ಮಳಿಗೆಗಳಲ್ಲಿ ನೀವು ಯಾವ ಬುಕ್ಗಳನ್ನು ಖರೀದಿ ಮಾಡಿದ್ರಿ ಅಂತ ಕೇಳೋದಾದರೆ ಕೆಲವೊಂದಷ್ಟು ಬುಕ್ಸ್ಗಳನ್ನು ತಗೊಂಡಿದ್ದೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಯಾವುದಾದ್ರೂ ಹೇಳ್ತೀನಿ, ತೋರಿಸ್ಕೊಡ್ತೀನಿ. ಸರಿನಾ? ನೆಕ್ಸ್ಟ್ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ಬಂತು. ಅಷ್ಟು ಸರಿಯಾಗಿ ರೈಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಂದ್ರೆ ಪೊಟ್ಯಾಟೊ ಅದಕ್ಕೆ ಈ ಥರ ಅಚ್ಕಾರದ ಪುಡಿ, ಕೋರಿಯಾಂಡರು, ಗರಂ ಮಸಾಲ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀರು ಹಾಕ್ಬಿಟ್ಟು ಅಂದರೆ ತಿಕ್ಕಿರಬೇಕು. ಆವಾಗ ಮಾತ್ರ ಆ ಒಂದು ಪೊಟ್ಯಾಟೊ ಏನಾಗುತ್ತೆ ನೀಟಾಗಿ ಹಚ್ಕೊತದೆ. ಒಂದು ವೇಳೆ ತಿಕ್ಕಿಲ್ಲಪ್ಪ ನೀರಿದ್ದಾನಂದರೆ ಎಲ್ಲ ನೀರು ಬಿಟ್ಕೊಂಡು ಎಣ್ಣೆಲಿ ಹಾಕಿದಾಗ ಎಲ್ಲ ಒಂಥರ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಕಲಿಸ್ಕೊಂಡ್ಬಿಟ್ಟು ಆ ಪೊಟ್ಯಾಟೊ ಸ್ಲೈಸ್ಗೆ ಹಚ್ಕೊಂಡಿರ್ತಕ್ಕಂಥ ವೀಡಿಯೋ ಕೂಡ ನಾನು ತಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆ ಕ್ಲಿಪ್ಪಿಂಗ್ಸ್ ಇರಲಿಲ್ಲ. ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅವನ್ನ ಬೇಯಿಸ್ಕೊಳ್ಳಿ. ಆವಾಗ ಪೊಟ್ಯಾಟೊ ಕೂಡ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಇಟ್ಬಿಟ್ಟು ಏನು ಮಾಡುತ್ತೆ ಗರಿ ಕ್ರಿಸ್ಪಿಯಾಗಿರುತ್ತೆ. ಇಲ್ಲ ಅಂದರೆ ಮೀಡಿಯಮ್ ಸಾಕು ಪೂರ್ತಿಯಾಗಿ ಬೇಯಿಸ್ಕೊಂಡು ಒಂದು 10 ನಿಮಿಷದೊಳಗೆ ರೊಟೇಟ್ ಮಾಡಿ ತೆಗೆದುಕೊಳ್ಳೋದು. ಗರಿ ಇರ್ತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಈ ಕಡೆ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಂದು ಸ್ವಲ್ಪ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಚೆನ್ನಾಗಿ ಅದು ಆಲೂಗಡ್ಡೆ ಎಲ್ಲ ಬೇಯಿಸಿರ್ಬೇಕಲ್ಲ ಅಂತಂದರೆ ಅದು ಅಂತ ಅನ್ನಿಸ್ತದೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ.
ತಿಳಿಸಿ. ಈಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಪೊಟ್ಯಾಟೊ ಇದು ಹೆಂಗಿದೆ. ಈ ಬೇಕಾದರೆ ನೀವು ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಣ್ಣೆ ಹಿಡಿಯುತ್ತೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಲ್ಲ, ಕಡಿಮೆನೇ ಹಾಕ್ಕೊಳ್ಳಿ. ಒಂಥರ ರೈಸ್ ಮಾಡಿದಾಗ ಸೈಡ್ ಡಿಶ್ ಆಗುತ್ತೆ. ಇದನ್ನು ಇದು ಮಾಡಿ ಇನ್ನೊಂದು ಎಣ್ಣೆ ಕೂಡ ಈಗ ಮತ್ತು ಜಾಸ್ತಿ ಕರ್ದಿರಲ್ವಲ್ಲ, ಹಂಗಾಗಿ ಭಾಳ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ಈಗ ಸಂಡೇ ಬಂದ್ಬಿಟ್ಟು ಪಾನಿಪುರಿ ತಿನ್ನ ಅಂತ ಹೊರಗಡೆ ಹೋಗಿತ್ತು. ಬಂಗಾರಪೇಟೆ ಚೆನ್ನಾಗೈತೆ. ಇಡೀ ದಿನಕ್ಕೆ ಒಂದು 3 ಚಮಚ ಉಪ್ಪು ಸಾಕು. ನಮ್ಮೆಲ್ಲರಿಗೂ ಒಂದು ಚಮಚ ಉಪ್ಪು ಸಾಕು. ಜಾಸ್ತಿ ಬಿಡ, ಅದರಿಂದ ಈ ಪರಿಸ್ಥಿತಿ ಬಂದಿರೋದು. ಬಟ್ ಕಿಡ್ನಿ ಪ್ರಾಬ್ಲಮ್ BP ಇದ್ದಾಗ ಒಂದು 3 ಚಮಚ. ಸೊ ಆ ಥರ ಎಲ್ಲ ಕಂಟ್ರೋಲ್ ಮಾಡಿ, ಪ್ರೋಟೀನ್ನ ಕಮ್ಮಿ ಮಾಡಿ, ಮತ್ತು ಜ್ಯೂಸು, ಎಳನೀರು ಇದೆಲ್ಲ ಬಿಟ್ಟು ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ಕಿಡ್ನಿ ಡಯಾಲಿಸಿಸ್ ಪರಿಸ್ಥಿತಿ ಬರದೇ ಇರೋ ಹಾಗೆ ಸ್ವಲ್ಪ ಇಲ್ಲಿ ಮುಂದ್ಗಡೆ ಈ ಥರ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನೀವು ಕಾಣ್ಬೋದು. ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಗಳನ್ನು ತಗೊಂಡಿದ್ದೀನಿ, ನೋಡ್ಕೊಂಡು. ಲೆನ್ಸ್ ಕಟ್ ಈ ನಂತರ ಬೈ ಒನ್ ಗೆಟ್ ಒನ್ ಫ್ರೀ ಬೇಕಿದ್ರೆ ಆರ್ಡ್ರ್ ಮಾಡ್ಕೊಳ್ಳಿ. ಇವಾಗ ಆಫರ್ ನಡೀತಾ ಇದೆ, ಅದನ್ನು ಹೇಳೋಣ ಅನ್ಕೊಂಡು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಮತ್ತೆ ಸಿಗ್ತೀನಿ.
ನೆಕ್ಸ್ಟ್ ಬ್ಲಾಗ್ ಒಳಗಾಗಲಿ ಅವ್ರಿಗೆ